ನಮಸ್ತೆ ವೀಕ್ಷಕರೇ, ನಿಧಿ ಅಡುಗೆ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಬೆಳಗಿನ ಬ್ರೇಕ್ಫಾಸ್ಟ್ಗಾಗಲಿ ಲಂಚ್ ಬಾಕ್ಸ್ಗಾಗಲಿ ಸುಲಭದಲ್ಲಿ ಹಾಗೂ ಇನ್ಸ್ಟೆಂಟಾಗಿ ತಯಾರಾಗುವಂತಹ ಒಂದು ಅದ್ಭುತ ರುಚಿಯ ರೆಸಿಪಿ ಜೊತೆಗೆ ಇವತ್ತು ಬಂದಿದ್ದೇನೆ. ಇವತ್ತಿನ ಈ ಟೊಮೆಟೊ ಬಾತ್ ಒನ್ ಪಾಟ್ ರೆಸಿಪಿ ಅಂತ ಹೇಳ್ಬೋದು. ಮಸಾಲೆ ಜೊತೆಗೆ ಅನ್ನ ಬೇಯಿಸಿ ಸುಲಭದಲ್ಲಿ ಕೆಲವೇ ನಿಮಿಷದಲ್ಲಿ ಇದನ್ನು ತಯಾರಿಸಬಹುದು. ಮಾಮೂಲಿ ಟೊಮೆಟೊ ಬಾತ್ಗಿಂತ ಭಿನ್ನವಾದ ಹಾಗೂ ಅದ್ಭುತ ರುಚಿಯ ಈ ರೆಸಿಪಿ ರಾಯ್ತ ಜೊತೆಗೆ ಎಕ್ಸಲೆಂಟ್ ಕಾಂಬಿನೇಷನ್. ಸೊ ಸ್ಕಿಪ್ ಮಾಡಿದ ವಿಡಿಯೋವನ್ನು ನೋಡಿ ಹಾಗೂ ನೀವು ಸಹ ಇದೇ ರೀತಿ ಟೇಸ್ಟಿ, ಕಲರ್ಫುಲ್ ಹಾಗೂ ಫ್ಲೇವರ್ಫುಲ್ ಆದ ಬಾತನ್ನು ತಯಾರಿಸಿ. ಬನ್ನಿ ರೆಸಿಪಿಯನ್ನು ಪ್ರಾರಂಭಿಸೋಣ. ಮೊದಲಿಗೆ ಕೆಲವು ಇಂಗ್ರೀಡಿಯೆಂಟ್ಸನ್ನು ಸೇರಿಸಿ ಮಸಾಲೆಯನ್ನು ರುಬ್ಬಿಕೊಳ್ಬೇಕು. ಇಲ್ಲಿ 1 ಇಂಚಷ್ಟು ಶುಂಠಿ, 1 ಗೆಡ್ಡೆ ಬೆಳ್ಳುಳ್ಳಿಯ ಬೀಜ ಸಿಪ್ಪೆ ಸುಲಿದದ್ದು, 5 ಹಸಿಮೆಣಸನ್ನು ಮಿಕ್ಸಿ ಜಾರಲ್ಲಿ ಸೇರಿಸಬೇಕು. ಇದರ ಜೊತೆಗೆ 1 ನೀರುಳ್ಳಿ, 2 ಟೊಮೆಟೊವನ್ನು ಸೇರಿಸುವ. ಇವೆಲ್ಲವನ್ನು ಗ್ರೈಂಡರಲ್ಲಿ ಸೇರಿಸಿ ನೀರು ಸೇರಿಸದೆ ರುಬ್ಬಿಕೊಳ್ಳುವ. ಮಸಾಲೆ ರುಬ್ಬಿದ್ದು ಆಗಿದೆ. ಇದನ್ನಿಲ್ಲಿ ಒಂದು ಪಾತ್ರೆಯಲ್ಲಿ ಸೇರಿಸಬೇಕು. ಇದನ್ನು ಡೈರೆಕ್ಟಾಗಿ ಕುಕ್ಕರಲ್ಲಿ ಮಾಡ್ತಾ ಇರುವುದರಿಂದ ಕುಕ್ಕರನ್ನು ಇಲ್ಲಿ ಗ್ಯಾಸಲ್ಲಿಟ್ಟು 2 ಸ್ಪೂನಷ್ಟು ಎಣ್ಣೆ ಹಾಗೂ 2 ಸ್ಪೂನಷ್ಟು ತುಪ್ಪವನ್ನು ಸೇರಿಸಿ ಫ್ಲೇಮನ್ನು ಆನ್ ಮಾಡುವ. ಇಲ್ಲಿ ಇದು ಬಿಸಿ ಆಗುವಾಗ ಇದರಲ್ಲಿ 1 ಸ್ಪೂನಷ್ಟು ಸೋಂಪು ಕಾಳು, 1 ಸ್ಪೂನ್ ಜೀರಿಗೆ, 3 ದಾಲ್ಚೀನಿ, 2 ಏಲಕ್ಕಿ ಹಾಗೂ 4 ರಿಂದ 5 ಲವಂಗವನ್ನು ಸೇರಿಸಿ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಒಂದು ಅರ್ಧದಿಂದ 1 ನಿಮಿಷ ಇದು ಫ್ರೈ ಆದ ಮೇಲೆ ಇದರಲ್ಲಿ 2 ಗೆಡ್ಡೆ ನೀರುಳ್ಳಿ ಉದ್ದಕ್ಕೆ ಸ್ಲೈಸಸ್ ಮಾಡಿದ್ದನ್ನು ಸೇರಿಸಬೇಕು. ನೀರುಳ್ಳಿಯನ್ನು ಸಹ ಇದರ ಜೊತೆಗೆ ಫ್ರೈ ಮಾಡಬೇಕು. ನೀರುಳ್ಳಿ 1 ನಿಮಿಷ ಹುರಿದಾಗುವಾಗ ಇದರಲ್ಲಿ 2 ಹಿಡಿಯಷ್ಟು ಹಸಿ ಬಟಾಣಿಯನ್ನು ಸೇರಿಸ್ತಾ ಇದ್ದೇನೆ. ಈ ಬಟಾಣಿ ಬಾತ್ಗೆ ಸೇರಿಸುವುದರಿಂದ ಟೇಸ್ಟ್ ಮತ್ತಷ್ಟು ಚೆನ್ನಾಗಿ ಬರ್ತದೆ. ಬಟಾಣಿ ಸೇರಿಸಿದ ನಂತರ 2 ರಿಂದ 3 ನಿಮಿಷ ಇದನ್ನು ಫ್ರೈ ಮಾಡಿಕೊಳ್ಬೇಕು. ಈಗ ನೋಡಿ, ಇದರಲ್ಲಿ ಕೆಲವು ಹುಡಿಗಳನ್ನು ಸೇರಿಸುವ. ಫ್ಲೇಮ್ ಲೋ ಮಾಡಿ 1/4 ಸ್ಪೂನಷ್ಟು ಅರಶಿನ ಹುಡಿ, ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್, 1 ಸ್ಪೂನಷ್ಟು ಕೊತ್ತಂಬರಿ ಹುಡಿ, ಅರ್ಧ ಸ್ಪೂನಷ್ಟು ಪಾವ್ ಭಾಜಿ ಮಸಾಲವನ್ನು ಸೇರಿಸಿ ಫ್ರೈ ಮಾಡಿಕೊಳ್ಳುವ. ಇದು ಒಂದು ಅರ್ಧದಿಂದ 1 ನಿಮಿಷ ಫ್ರೈ ಆಗುವಾಗ ಇದರಲ್ಲಿ ರುಬ್ಬಿದ ಮಸಾಲೆಯನ್ನು ಸೇರಿಸಬೇಕು. ಈ ಒಗ್ಗರಣೆಯಲ್ಲಿ ಇದನ್ನು ಚೆನ್ನಾಗಿ ಹುರ್ಕೊಳ್ಳುವ. ರುಬ್ಬಿದ ಮಸಾಲೆಯಲ್ಲಿ ಸೇರಿಸಿದ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಸಿಯಾಗಿ ಸೇರಿಸಿರುವುದರಿಂದ ಇದನ್ನು 2 ರಿಂದ 3 ನಿಮಿಷ ಫ್ರೈ ಮಾಡಿಕೊಳ್ಬೇಕು. ಈಗ ಇದು ಫ್ರೈ ಆಗಿ ಆಯಿಲ್ ಸಪ್ರೇಟ್ ಆಗಿದೆ. ಇಷ್ಟಾಗುವಾಗ ಇದರಲ್ಲಿ 3 ಟೊಮೆಟೊ ಸ್ವಲ್ಪ ದೊಡ್ಡದಾಗಿ ಸ್ಲೈಸಸ್ ಮಾಡಿದ್ದನ್ನು ಸೇರಿಸಬೇಕು. ಇದನ್ನು ಮಸಾಲೆ ಜೊತೆಗೆ ಹುರ್ಕೊಳ್ಬೇಕು. ಟೊಮೆಟೊ ಸ್ವಲ್ಪ ಸಾಫ್ಟಾಗಿ ಬರಬೇಕು, ಅಷ್ಟು ಹೊತ್ತು ನಾವು ಇದನ್ನು ಫ್ರೈ ಮಾಡಿಕೊಳ್ಳುವ. ಈಗ ನೋಡಿ, ಟೊಮೆಟೊ ಫ್ರೈ ಆಗಿ ಸ್ವಲ್ಪ ಸಾಫ್ಟ್ ಆಗಿದೆ. ಈಗ ಇದರಲ್ಲಿ ಅಕ್ಕಿಯ 2ರಷ್ಟು ನೀರನ್ನು ಸೇರಿಸಬೇಕು. ಬಾತ್ಗೆ ಬೇಕಾಗುವಷ್ಟು ಉಪ್ಪನ್ನು ಸಹ ಸೇರಿಸಿ ಈಗ ತೆಗೆದಿಟ್ಟ ಕೊತ್ತಂಬರಿ ಸೊಪ್ಪಲ್ಲಿ ಅರ್ಧದಷ್ಟು ಇದರಲ್ಲಿ ಸೇರಿಸಬೇಕು. ನೀರಿಗೆ ಚೆನ್ನಾಗಿ ಕುದಿ ಬರಬೇಕು. ಈಗ ನೋಡಿ, 2 ನಿಮಿಷದಲ್ಲಿ ನೀರಿಗೆ ಕುದಿ ಬರಲು ಪ್ರಾರಂಭವಾಗಿದೆ. ಈ ರೆಸಿಪಿಗೆ ಇಲ್ಲಿ 300 ಗ್ರಾಮ್ ಅಷ್ಟು ಅಕ್ಕಿಯನ್ನು ಬಳಸ್ತಾ ಇದ್ದೇನೆ. ಇಲ್ಲಿ ಸೋನಾ ಮಸೂರಿ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಇಟ್ಟಿದ್ದೇನೆ. ಈಗ ಇದರ ನೀರನ್ನು ಸ್ಟ್ರೈನ್ ಮಾಡಿ ಕುದಿಯುವ ಮಸಾಲೆಗೆ ಸೇರಿಸಬೇಕು. ನೀವು ಸೋನಾ ಮಸೂರಿ ಅಕ್ಕಿಯ ಬದಲು ಬಾಸ್ಮತಿ ರೈಸ್ ಅನ್ನು ಸಹ ಬಳಸಬಹುದು, ಅಥವಾ ಊಟಕ್ಕೆ ಬಳಸುವ ಯಾವುದೇ ಅಕ್ಕಿಯನ್ನು ಸಹ ಸೇರಿಸಬಹುದು. ಈಗ ಉಳಿದ ಕೊತ್ತಂಬರಿ ಸೊಪ್ಪನ್ನು ಸಹ ಇದರಲ್ಲಿ ಸೇರಿಸುವ. ಅಕ್ಕಿ ಸೇರಿಸಿದ ನಂತರ ಇದಕ್ಕೆ ಕುದಿ ಬರಬೇಕು. ಇಲ್ಲಿ ನೋಡಿ, ಅಕ್ಕಿ ಸೇರಿಸಿದ ನಂತರ ನೀರು ಕುದಿಯಲು ಪ್ರಾರಂಭವಾಗಿದೆ. ಹಾಗೂ ಲಿಡ್ ಮುಚ್ಚಿ 2 ಸೀಟಿಯನ್ನು ತೆಗಿಬೇಕು. ಮೀಡಿಯಂ ಫ್ಲೇಮಲ್ಲಿ 2 ಸೀಟಿ ಬಂದಾಗಿದೆ. ಕುಕ್ಕರಿದು ಪ್ರೆಷರ್ ಇದೆಯಲ್ಲ ಕಂಪ್ಲೀಟಾಗಿ ರಿಲೀಸ್ ಆದ ನಂತರ ಲಿಡ್ಡನ್ನು ಇಲ್ಲಿ ತೆಗಿತಾ ಇದ್ದೇನೆ. ನೋಡಿ, ಪರ್ಫೆಕ್ಟ್ ಆದ ಟೊಮೆಟೊ ಬಾತ್ ಇಲ್ಲಿ ರೆಡಿಯಾಗಿದೆ. ಕಂಪ್ಲೀಟಾಗಿ ನೀರು ಡ್ರೈ ಆಗಿ ಅನ್ನ ಕೂಡ ನೋಡಿ ಉದುರುದುರಾಗಿ ಬಂದಿದೆ. ಮೆಲ್ಲನೆ ಅಂಚಿನಿಂದ ಈ ರೀತಿ ಮಿಕ್ಸ್ ಮಾಡುವ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ನೋಡಿದ್ರೇ ತಿಳಿಯುತ್ತದೆ. ಈಗ ಇದನ್ನು ಸರ್ವಿಂಗ್ ಪ್ಲೇಟಿಗೆ ಸೇರಿಸ್ತಾ ಇದ್ದೇನೆ. ಬೆಳಗಿನ ಬ್ರೇಕ್ಫಾಸ್ಟ್ಗಾಗಲಿ ಲಂಚ್ ಬಾಕ್ಸ್ಗಾದರೂ ಸರಿ, ಸೂಪರ್ ಟೇಸ್ಟಿಯಾದ ಕಡಿಮೆ ಸಮಯದಲ್ಲಿ ತಯಾರಾಗುವಂತಹ ಒಂದು ಸೂಪರ್ ರೆಸಿಪಿ ಇದು. ಕೆಲವೇ ನಿಮಿಷದಲ್ಲಿ ತಯಾರಾಗುವಂತಹ ಈ 1 ಪಾಟ್ ರೆಸಿಪಿ ಟಿಫಿನ್ ಬಾಕ್ಸ್ಗೆ ಕಟ್ಟಿಕೊಡಲು ಒಂದು ಸೂಕ್ತವಾದ ರೆಸಿಪಿ ಅಂತ ಹೇಳ್ಬೋದು. ಮಾಮೂಲಿ ಟೊಮೆಟೊ ಬಾತ್ಗಿಂತ ಯುನೀಕ್ ಆದ ಹಾಗೂ ಹೆಚ್ಚು ಟೇಸ್ಟಿಯಾದ ಈ ಬಾತ್ ಇದೆಯಲ್ಲ, ರಾಯ್ತ ಜೊತೆಗೆ ಒಂದು ಎಕ್ಸಲೆಂಟ್ ಕಾಂಬಿನೇಷನ್. ನೆಕ್ಸ್ಟ್ ಟೈಮ್ ನೀವು ಟೊಮೆಟೊ ಬಾತ್ ಮಾಡೋದಾದರೆ ಖಂಡಿತ ಈ ವಿಧಾನದಲ್ಲಿ ಟ್ರೈ ಮಾಡಿ.
ಹೇಗಾಗಿದೆ ಅಂತ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಇವತ್ತು ಈ ಮಾಡಿದ ರೆಸಿಪಿ ಇದೆಯಲ್ಲ, ಒಂದು 7ರಿಂದ 8 ಸರ್ವಿಂಗಿಗೆ ಸಾಕಾಗ್ತದೆ. ಖಂಡಿತ ಈ ವಿಧಾನದಲ್ಲಿ ಟ್ರೈ ಮಾಡಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸೊ ಇವತ್ತಿನ ಈ ರೆಸಿಪಿ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫೀಡ್ಬ್ಯಾಕನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಧನ್ಯವಾದಗಳು.